ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೋಟ್ನೂರಿನಲ್ಲಿ ನಡೆದ ಘಟನೆಯನ್ನು ಖಂಡಿಸಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರ ಪ್ರತಿಭಟನೆ. ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಆಗ್ರಹ. ಮಕ್ತಂಪುರದ ಶ್ರೀ ಶಂಕೇಶ್ವರ ಉದ್ಭವ ಗಣಪತಿ ದೇವಸ್ಥಾನದ 4ನೇ ಜಾತ್ರಾ ಮಹೋತ್ಸವ. ನಗರದ ವಿವಿಧ ಬಡಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಮತಯಾಚನೆ. ಈಗ ವಾರ್ತೆಗಳ ವಿವರ. ನಿನ್ನೆ ತಡರಾತ್ರಿ ಕೋಟ್ನೂರಿನಲ್ಲಿ ನಡೆದ ಘಟನೆಯನ್ನು ಖಂಡಿಸಿ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಹಡಗಿಲ್ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಿನ್ನೆ ಅಷ್ಟೇ ನಡೆದ ಕೋಟ್ನೂರು ಘಟನೆಯನ್ನು ಲಿಂಗಾಯತ ಸಮಾಜ ತೀವ್ರವಾಗಿ ಖಂಡಿಸುತ್ತಿದೆ. ಕಾನೂನಿನ ಪ್ರಕಾರ ಶಿಕ್ಷೆ ನೀಡಲಿ, ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಆದರೆ ಮನೆಗೆ ನುಗ್ಗಿ ಹೊಡೆಯುವ, ಕಾರು ಜಖಂ ಮಾಡಿದ್ದು ತಪ್ಪು. ಅವರು ಇಂದು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಜಿಲ್ಲಾಡಳಿತ ಮತ್ತು ಸರ್ಕಾರ ಅವರ ಮನೆಗೆ ಸೂಕ್ತ ಭದ್ರತೆಯನ್ನು ನೀಡಬೇಕು. ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡಿರೋ ಪುಂಡರಿಗೆ, ಲಿಂಗಾಯತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಲಿಂಗಾಯತ ವಿರೋಧಿ ಲಿಂಗಾಯತ ಶಾಸಕರಿಗೆ, ಲಿಂಗಾಯತ ವಿರೋಧಿ ಲಿಂಗಾಯತ ಶಾಸಕರಿಗೆ ರಾತ್ರಿ ಕೋಟ್ನೂರು ಗ್ರಾಮದಲ್ಲಿ ಲಿಂಗಾಯತರ ಮೇಲೆ ಏನು ಹಲ್ಲೆ ನಡೀತು ಅದನ್ನೆಲ್ಲ ನಾವು ವೀರಶೈವ ಲಿಂಗಾಯತ ಮುಖಂಡರೆಲ್ಲ ಖಂಡಿಸ್ತೇವೆ. ಯಾಕಂದರೆ ಯಾವುದೇ ಒಂದು ಹಲ್ಲೆ ಮಾಡಬೇಕಾದ್ರೆ ವೈಯಕ್ತಿಕ ಇದ್ದರೆ ಅದು ಅವ್ರವ್ರಿಗೆ ಬಿಟ್ಟ ವಿಚಾರ. ಒಂದು ಸಮಾಜ ಬಂದರೆ ಅದು ಕಾನೂನು ಕ್ರಮ ಕೈಗೊಳ್ತದೆ. ಯಾಕಂದ್ರೆ ಅವರಿಗೆ ಕೋರ್ಟ್ ಆದೇಶ ಮಾಡ್ಯದ, ಅವರಿಗೆ ಏನಪ್ಪ ಅಂದ್ರೆ ಜಾಮೀನು ಮೇಲೆ ಬಿಡುಗಡೆ ಆಗಿದ್ದಾರೆ. ಅವರು ಕಾನೂನು ಪ್ರಕಾರ ಏನೇ ಸರ್ಕಾರ ಕ್ರಮ ಕೊಳ್ಳಿ ಅದಕ್ಕೆ ನಾವು ಬದ್ಧವಾಗಿರ್ತೇವೆ. ಯಾವುದೇ ಕ್ರಮ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ, ಯಾವುದೇ ರೀತಿ ಶಿಕ್ಷೆ ಕೊಡಲಿ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಆದರೆ ದುಷ್ಕರ್ಮಿಗಳು ಏನು ಅವ್ರ ಮನೆಗೆ ಹೊಡೆದ್ರು, ಅವ್ರ ಕಾರ್ ಜಖಮ್ ಮಾಡಿದ್ರು, 2 ವೀಲರ್ ಎಲ್ಲ ಒಡೆದು ಹಾಕಿದ್ರು, ಹೆಣ್ಮಕ್ಳಿಗೆ ಹೊಡೆದ್ರು, ಗಂಡು ಮಕ್ಳಿಗೆ ಹೊಡೆದ್ರು. ಇವತ್ತು ಹಾಸ್ಪಿಟ್ಲ್ನಾಗ ಅವ್ರು ಅಡ್ಮಿಟಾರ. ಅವ್ರಿಗೆ ಜೀವಕ್ಕೆ ಹಾನಿ ಏನಾಯ್ತಂದ್ರೆ ಆ ದುಷ್ಕರ್ಮಿಗಳು ನೇರ ಅವರೇ ಹೊಣೆ ಆಗ್ತಾರೆ. ರಾಜ್ಯ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಅವ್ರ ಮನೆಗೆ ಸೂಕ್ತ ಭದ್ರತೆ ಒದಗಿಸಬೇಕು. ಮತ್ತು ವೀರಶೈವ ಎಲ್ಲ ಮುಖಂಡರ ಪರವಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಒಂದು ವೇಳೆ ಅವರಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ಮತ್ತೆ ಇಂಥ ಒಂದು ಘಟನೆ ನಡೆದರೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಒಂದು ಪ್ರತಿಭಟನೆ ಮುಖಾಂತರ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ತಿಳಿಸ್ತೇವೆ. ಮಕ್ತಂಪುರದ ಶ್ರೀ ಶಂಕೇಶ್ವರ ಉದ್ಭವ ಗಣಪತಿ ದೇವಸ್ಥಾನದ 4ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಹಾಗೂ ಸಂಜೆವರೆಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತದೆ. ಒಟ್ಟಿನಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಎಂದು ತಿಳಿಸಿದರು.
ನಮಸ್ಕಾರ, ನಾನು ಪ್ರಜ್ವಲ್. ಇದು ಮಕ್ತಂಪುರ ಬಡಾವಣೆಯಲ್ಲಿ ಶ್ರೀ ಸ್ವಯಂ ಶಂಕೇಶ್ವರ ಉದ್ಭವ ಗಣಪತಿ ದೇವಸ್ಥಾನ 4ನೇ ವರ್ಷದ ಜಾತ್ರಾ ಮಹೋತ್ಸವ ಇದೆ. 4 ವರ್ಷದ ಹಿಂದೆ 2ನೇ ತಾರೀಕು 5ನೇ ತಿಂಗಳು 2021ರಲ್ಲಿ ಗಣಪತಿಯನ್ನು ಸ್ವಯಂ ಆಗಿ ಗಿಡದಲ್ಲಿ ಕಂಡು ಬಂದಿದೆ. ಅದಕ್ಕೆ ಪ್ರತಿ ವರ್ಷ ನಾವು ಈ ದಿನದಂದು ಗಣಪತಿಯ ಕಾಂಡ್ ಮತ್ತು ಜಾತ್ರಾ ಮಹೋತ್ಸವ ಅಂತ ಮಾಡ್ತೀವಿ. ಬೆಳಗ್ಗೆಯಿಂದ ಪೂಜೆ ಇರುತ್ತೆ, ಸಾಯಂಕಾಲವರೆಗೂ ಪ್ರಸಾದವನ್ನು ಇರುತ್ತೆ. ಎಲ್ಲರೂ ಪ್ರಸಾದವನ್ನು ಸೇವನೆ ಮಾಡ್ತಿದ್ದಾರೆ. कन्हैयालाल शर्मा मैं मक्तमपुरा होली कट्टा। और ये हमारे जो झाड़ के अंदर जो गणेश आए, ये हमको खुद को मालूम नहीं था कि ये गणेश आए। एक काम करने वाली, एक झाड़ू मारने वाली एक औरत यहाँ पर आकर झाड़ू मार रही थी, तो उस टाइम में उसकी नज़र वो गणेश के ऊपर पड़ी। तब मैं यहाँ से गुज़र रहा था, तो वो औरत ने हमको बोला कि देखो गणेश आया है। जब हमारी नज़र गणेश पर पड़ी, उस दिन से हम वो दिन मना रहे। यहाँ पर बहुत ही धूमधाम से मना रहे। सब लोगों का यहाँ पर सहयोग है। बहुत ही हमारे को बहुत खुशी होती कि ये गणेश यहाँ पर झाड़ के अंदर से जो प्रकट हुए, ये हमें बहुत अच्छा लगा। और हमारे जो साथीदार है, हमारे क्या मानतेश और गजेंद्र महेंद्रकर, सतीश अणवेरकर और हमारे जो भी बाड़ू सेठ और हमारे राम पवार जी, ये सब हमारे साथीदार हैं। हमारे को बहुत सहयोग कर रहे हैं ये लोग। बहुत बहुत धन्यवाद। वक्रतुंड महाकाय सूर्यकोटि समप्रभा निर्विघ्नं कुरु मे देवो सर्वकार्येषु सर्वदा. ಇಲ್ಲಿ ಈ ಸದ್ಯ ನಡೆದಿದ್ದು ಗಣಪತಿ ಉತ್ಸವ 4ನೇ ವರ್ಷ. ಮಕ್ತಂಪುರ ಉದ್ಭವ ಗಣಪತಿ ಅಂತ ಹೆಸರು ಗಿಡದಲ್ಲಿ ಉದ್ಭವ ಆಗಿದ್ದು. ಅದರ ಭಾಳ ಜನದ್ದು ಹರಕೆ ಕೂಡ ಮುಟ್ಟಿದ್ದಾವೆ. ಎಷ್ಟೋ ಜನ ಹರಕೆನೂ ಮಾಡಿದ್ದಾರೆ. ಹರಕೆನೂ ಮುಟ್ಟುತ್ತದೆ, ಡೈಲಿ ಪೂಜೆ ಆಗುತ್ತೆ. ಮತ್ತು ಸಂಕಟ ಚತುರ್ಥಿ ದಿನ ಆರತಿ ಪೂಜೆ ನಡೆಯುತ್ತೆ. ಮತ್ತು 4ನೇ ವರ್ಷ ಈ ಸಲ ನಡೆದಿದ್ದು. 4ನೇ ವರ್ಷ ಮೇ 2ನೇ ತಾರೀಕಿಗೆ ಯಾವಾಗಲೂ ಕಾಂಡ ಪ್ರಸಾದ ಮಹಾಪ್ರಸಾದ ನಡೆಯುತ್ತೆ. ಗಣೇಶ ಚತುರ್ಥಿ ದಿನ 11 ದಿನ ಪೂಜೆ, ಆರತಿ, ಪ್ರಸಾದ ಎಲ್ಲ ನಡೆಯುತ್ತೆ. ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ನಗರದ ವಿವಿಧ ಬಡಾವಣೆಗಳಲ್ಲಿ ಯುವ ಮುಖಂಡರ ತಂಡ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೋಲೆ ಕಬ್ಬಲಿಗ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ಭರವಸೆಯನ್ನು ನೀಡಿದ್ದರಿಂದಲೇ ಕೋಲೆ ಸಮಾಜದ ಜನರು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಿಸಿದರು. ಈಗ ಉಮೇಶ್ ಜಾಧವ್ ಅವರಿಗೆ ಇದರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದರೆ, ಕೆಲವು ನಮ್ಮ ಸಮಾಜದ ಜನರು ದಿಢೀರನೆ ಪ್ರತ್ಯಕ್ಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ 50 ರಿಂದ 60 ವರ್ಷದಿಂದ ಓಟು ಹಾಕಿದ್ದೀರಿ, ಅವರನ್ನು ವಿಚಾರಿಸಿ, ಇವರಿಗೆ ಏನು ಕೇಳುತ್ತೀರಿ ಎನ್ನುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ಇಂದು ವಾರ್ಡ್ ನಂಬರ್ 26ರ ನಾವು ಕಾಂಗ್ರೆಸ್ ಪಕ್ಷ ವತಿಯಿಂದ ಪ್ರಚಾರವನ್ನು ಕೈಗೊಂಡಿದ್ದೇವೆ. ನಾವು ಎಲ್ಲರೂ
ಆರ್ ಕೆ ಸಾಹೇಬ್ರಿಗೆ ಸಪೋರ್ಟ್ ಮಾಡುತ್ತಾ ಆರ್ ಕೆ ಸಾಹೇಬ್ರು ಗೆದ್ದು ಬರಲಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳೋದಿಲ್ಲ. ವಾರ್ಡ್ ನಂಬರ್ 26 ಗಂಗಾನಗರ್ ಮಣಿಕೇಶ್ವರ ಕಾಲನಿ, ಚೌಡೇಶ್ವರ ಕಾಲನಿ, ಕಾಲ್ಗೇರಿ ಬರುವಂಥ ರಸ್ತೆಯಲ್ಲಿ ಶ್ರೀಮಾನ್ ಆರ್ ಕೆ ಸಾಹೇಬರು, ರಾಧಾಕೃಷ್ಣ ಸಾಹೇಬರ ಒಂದು ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದಂಥ ನಮ್ಮ ರಾಧಾಕೃಷ್ಣ ಸಾಹೇಬರ ಪರವಾಗಿ ನಾವೆಲ್ಲರೂ ಚುನಾವಣೆ ಪ್ರಚಾರ ಮಾಡ್ತಾಯಿದ್ದೀವಿ. ನಮ್ಗೆ ಈ ಸಲ ಅನಿಸ್ತದ 1 ಲಕ್ಷ ಲೀಡ್ಲೆ ಅವ್ರು ಜಯಬೇರಿ ಆಗ್ತಾರೆ ಅಂಥೇಳಿ ನಮ್ಮದೆಲ್ಲ ವಾರ್ಡ್ ನಂಬರ್ 26 ನಮ್ಮ ಸರ್ವೆ ಪ್ರಕಾರ ಅನಿಸಿದೆ. ಮತ್ತು ನಾವು ಈಗ ನೋಡ್ಬೋದು, ಮೋದಿಯವರು ಗ್ಯಾರಂಟಿ 15 ಲಕ್ಷ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತೆಲ್ಲ ಬೋಗಸ್ ಮಾಡ್ಯಾರ. ಈಗ ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಅನ್ನ ಭಾಗ್ಯ ಕೊಟ್ಟಿವಿ, ಕರೆಂಟ್ ಫ್ರೀ ಕೊಟ್ಟಿವಿ, ಆಮೇಲೆ ಬಸ್ ಫ್ರೀ ಕೊಟ್ಟಿವಿ, ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಿವಿ. ಇವೆಲ್ಲ ನೋಡಿ ಹೆಣ್ಮಕ್ಳರೇ ಕಾಯ್ತಾ ಇದ್ದಾರೆ ಯಾವಾಗ ವೋಟಿಂಗ್ ಬರ್ತದೆ ಅಂತೇಳಿ. ನನಗೆ ಅನ್ಸೋ ಮಟ್ಟಿಗೆ ಹೆಣ್ಮಕ್ಳು ಬಟನ್ ಒತ್ತೋದು ನೋಡಿ ಬಟನೇ ಖರಾಬ್ ಆಗ್ತದೆ ಅನ್ಸುತ್ತೆ ನನಗೆ. ಆ ಇದರಲ್ಲಿ ಪ್ರಚಂಡ ಬಹುಮತದಿಂದ ನಮ್ಮ ಆರ್ ಕೆ ಸಾಹೇಬರು ಆರ್ಸ್ ಬರ್ತಾರೆ ಅಂತೇಳಿ ನಮ್ಮೆಲ್ಲ ವಿಶ್ವಾಸ ಇದೆ. ಕಲಬುರಗಿ ಲೋಕಸಭೆಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಯಾವುದೇ ಕಾರಣಕ್ಕೂ ಕೋಲಿ ಸಮಾಜದ ಜನರು ಮತ ನೀಡಬಾರದು ಎಂದು ಸಮಾಜದ ಬಾಂಧವರಲ್ಲಿ ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪರ ಕಮಕ್ನೂರ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಸಂದೇಶ್ ಕಮಕ್ನೂರ್ ನೇತೃತ್ವದಲ್ಲಿ ವಾರ್ಡ್ ನಂಬರ್ 26ರ ಗಂಗಾನಗರದಲ್ಲಿ ಮನೆ ಮನೆಗೆ ತೆರಳಿ ಬಿರುಸಿನ ಮತಯಾಚನೆ ಮಾಡಿದರು. ನಾವು ಉಮೇಶ್ ಜಾಧವ್ ಅವರಿಗೆ ನಮ್ಮ ಕೋಲಿ ಸಮಾಜದ ವತಿಯಿಂದ ಯಾವುದೇ ಕಾರಣಕ್ಕೂ ನಮ್ಮ ಜನರು ಮತ ಹಾಕಬಾರದು ಅಂತ ಹೇಳಿಕೆಸಿಂದ್ರೆ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ ಕೋಲಿ ಸಮಾಜದ ನಿರ್ಣಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದ್ರೆ, ಹೋದ ಲೋಕಸಭೆಯ ಚುನಾವಣೆಯಲ್ಲಿ ನಾವು ಕೋಲಿ ಕಬ್ಬಲಿಗ ಸಮಾಜದವರಿಗೆ ಎಸ್ ಟಿ ಪಟ್ಟಿಗೆ ಸೇರಿಸ್ತೇವೆಂದು ಘೋಷಣೆ ಮಾಡಿದ್ದಕ್ಕಾಗಿ ನಮ್ಮ ಜನ ಎಲ್ಲ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಉಮೇಶ್ ಜಾಧವ್ ಅವರಿಗೆ ಸುಮಾರು 1 ಲಕ್ಷ ಬಹುಮತದಿಂದ ಗೆಲ್ಲಿಸಿ ತಂದಿದ್ದಾರೆ. ಆದರೆ ಇವತ್ತಿನ ದಿವಸ ನಾವು ಯಾರಾದರೂ ನಮ್ಮ ಸಮಾಜದ ಜನರು ಉಮೇಶ್ ಜಾಧವ್ ಅವರಿಗೆ ಇದರ ಬಗ್ಗೆ ಪ್ರಶ್ನೆ ಮಾಡಿದರೆ ಅವರು ಮರುಪ್ರಶ್ನೆನೇ ಹಾಕ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ನೀವು ಕಾಂಗ್ರೆಸ್ ಪಕ್ಷಕ್ಕೆ 50-60 ವರ್ಷ ಓಟ್ ಹಾಕಿದರೆ ಏನೂ ಕೇಳೋಂಗಿಲ್ಲ, ನಮಗೆ ಯಾಕೆ ಇಷ್ಟು ಒತ್ತಾಯ ಮಾಡ್ತೀರಿ ಅಂತಕ್ಕಂಥ ವಿಷಯ ನಮಗೆ ಮರುಪ್ರಶ್ನೆ ಮಾಡ್ತಾರೆ. ಇಲ್ಲಾಂದ್ರೆ ನಮ್ಮದೇ ಜನರಿಗೆ ಯಾರಿಗಾರೆ ಮುಂದೆ ಮಾಡಿ ಅವ್ರ ವಿರುದ್ಧ ನಮ್ಮ ವಿರುದ್ಧ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಇದು ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮದು ಕೋಲಿ ಕಬ್ಬಲಿಗ ಸಮಾಜದ ಎಸ್ ಟಿ ಫೈಲ್ ಬಹು ವರ್ಷಗಳಿಂದ ಕೇಂದ್ರ ಸರ್ಕಾರದಲ್ಲಿತ್ತು. ಅದಕ್ಕೆ ಯಾವುದೇ ಆದಂಥ ಒಂದು ಪ್ರಯತ್ನ ಮಾಡಲಿಲ್ಲ. ಸುಮ್ಮ ಕಾಟಾಚಾರಕ್ಕೆ 1-2-3 ಸಾರಿ ಪಾರ್ಲಿಮೆಂಟ್ದಾಗ ಮಾತಾಡ್ಯಾರ. ಮತ್ತು ನಮ್ಮ ವಿಠ್ಠಲ್ ಹೇರೂರವರ ಸಮಕಾಲೀನಿಂದ ಎಷ್ಟೋ ಜನ ಹೋರಾಟಗಾರರು ಇನ್ನೂ ಇದ್ದಾರೆ. BJPಯಲ್ಲಿದ್ದಾರೆ, ಕಾಂಗ್ರೆಸ್ದಲ್ಲಿದ್ದಾರೆ, ಸ್ವತಂತ್ರವಾಗಿ ಹೋರಾಟ ಮಾಡ್ತಿದ್ದಾರೆ. ಅವರಿಗೆ ಯಾವುದೇ ಅವರಿಂದ ಮಾಹಿತಿ ಪಡೆಯದೆ ಅಥವಾ ಅವ್ರಿಗೆ ಯಾವುದೇ ಇವರು ಮಾಹಿತಿ ಕೊಡೋದೇ, ಯಾರಿಗೆ ಮಾಹಿತಿ ಇಲ್ಲ ಅಂಥವ್ರಿಗೆ ದಿಲ್ಲಿ ಕರ್ಕೊಂಡು ಹೋಗಿ ವಿನಾಕಾರಣ ಅಲ್ಲಿ ದಿಲ್ಲಿ ಒಳಗೊಂದು ಫೋಟೋ ತೆಗೆಸಿ ಆ ರಿಜೆಕ್ಟ್ ಆಗಿದ್ದ ಫೈಲಿನ ಬಗ್ಗೆ ಚರ್ಚೆ ಮಾಡಿ ನಮ್ಮ ಸಮಾಜ ಜನರಿಗೆ ಮೂರ್ಖ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಮಾಜ ವತಿಯಿಂದ ಅವರಿಗೆ ಖಂಡನೆ ಮಾಡ್ತಾ ಇದ್ದೀವಿ ನಾವು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯೆ ಅನುಪಮಾ ಆರ್ ಕಮಕ್ನೂರ್, ಮುಖಂಡರಾದ ವಿಜಯಕುಮಾರ್ ಹದ್ಗಲ್, ಚಿದಾನಂದ್ ಅರ್ಜುನ್ ಜಮಾದಾರ್, ಶಿವಾಜಿ ತಳವಾರ್, ಭಾಗೇಂದ್ರ ಹರವಾಳ್, ಆನಂದ್ ಮೈಲಾರಿ, ಅರವಿಂದ್ ಕೂಡಿ, ಕಾಳಪ್ಪ ಗುರುಮಿಟ್ಕಲ್, ಮಲ್ಲಿಕಾರ್ಜುನ್ ಬಳವಾಡ್, ಕಾವೇರಿ ಸೇರಿದಂತೆ ಹಲವು ಜನ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕೋಟ್ನೂರಿನಲ್ಲಿ ನಡೆದ ಘಟನೆಯನ್ನು ಖಂಡಿಸಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರ ಪ್ರತಿಭಟನೆ, ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಆಗ್ರಹ. ಮಕ್ತಂಪುರದ ಶ್ರೀ ಶಂಕೇಶ್ವರ ಉದ್ಭವ ಗಣಪತಿ ದೇವಸ್ಥಾನದ 4ನೇ ಜಾತ್ರಾ ಮಹೋತ್ಸವ. ನಗರದ ವಿವಿಧ ಬಡಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಮತಯಾಚನೆ.
ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಜನರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಮನಿ ಅವರನ್ನು ತಮ್ಮ ಮತ ನೀಡುವ ಮೂಲಕ ಗೆಲ್ಲಿಸುವಂತೆ ಮಾಜಿ ಶಾಸಕ ನಂಜುಂಡಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಧಾಕೃಷ್ಣ ದೊಡ್ಮನಿ ಅವರು ನೇರವಾಗಿ ರಾಜಕೀಯದಲ್ಲಿ ಇಲ್ಲದಿದ್ದರೂ ಕೂಡ ಸರ್ಕಾರದ ಅನೇಕ ಸವಲತ್ತುಗಳನ್ನು ಈ ಭಾಗದ ಜನರಿಗೆ ಕೊಡಿಸುವುದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಈ ಭಾಗದ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅಪಾರವಾದಂತಹ ಮತ್ತು ಜನಪರವಾದ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವರ ತಂಡದ ಎಲ್ಲ ಸಚಿವರು ಕೂಡ ಒಟ್ಟುಗೂಡಿ ಆ ಗ್ಯಾರಂಟಿಗಳನ್ನು ಜಾರಿ ತರೋದ್ರ ಮೂಲಕ ಈ ರಾಜ್ಯದ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಕಣ್ಣೀರನ್ನು ಒರೆಸುವಂಥ ಉತ್ತಮ ಕೆಲಸ ಕಾರ್ಯಗಳನ್ನು ಇಡೀ ದೇಶದಲ್ಲೇ ಮಾಡದೇ ಇರತಕ್ಕಂಥ ದೊಡ್ಡ ಸಾಧನೆಯನ್ನು ನಮ್ಮ ಸರ್ಕಾರ ಇವತ್ತು ರಾಜ್ಯದ ಜನರಿಗೆ ನೇರವಾಗಿ ಸಹಾಯನ ಮಾಡಿದೆ. ಇವತ್ತು ಮನೆ ಮನೆ ಬಾಗಿಲಿಗೆ 5 ಗ್ಯಾರಂಟಿಗಳು ತಲುಪಿದೆ. ಅದೇ ದಿಕ್ಕಿನಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಇದೇ ಗ್ಯಾರಂಟಿಯ ಮಾದರಿಯನ್ನು ಅನೇಕ ರಾಜ್ಯಗಳಿಗೆ ವಿಸ್ತರಣೆ ಮಾಡೋದ್ರ ಮೂಲಕ ರಾಷ್ಟ್ರದಲ್ಲೂ ಕೂಡ ಅವರು ವಿಸ್ತರಣೆ ಮಾಡಬೇಕು ಅಂತೇಳಿ 25 ಗ್ಯಾರಂಟಿಗಳನ್ನು 5 ನ್ಯಾಯ ಸಂಹಿತ ಅಡಿಯ ಯೋಜನೆಯಲ್ಲಿ ಸೇರಿಸೋದ್ರ ಮೂಲಕ ಏನೆಲ್ಲ ಕರ್ನಾಟಕ ರಾಜ್ಯದ ಸರ್ಕಾರ ಜನರಿಗೆ ಭರವಸೆಯನ್ನು ಕೊಟ್ಟಿದ್ರು ಅದೇ ಯೋಜನೆಗಳಿಗೆ ಇನ್ನೂ ಹೆಚ್ಚು ಶಕ್ತಿ ಸಿಗ್ತಕ್ಕಂಥ ಒಂದು ಉತ್ತಮವಾದಂಥ ಕಾಯಕದ ಚಿಂತನೆಯಲ್ಲಿ, ಕಲ್ಪನೆಯಲ್ಲಿ ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡೋ ದಿಕ್ಕಿನಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರ ಚಿಂತನೆ ಆಗಿದೆ. ಅದರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ACC ಅಧ್ಯಕ್ಷರು, ಸನ್ಮಾನ್ಯ ರಾಹುಲ್ ಗಾಂಧಿಯವರು ಈ ರಾಷ್ಟ್ರ ಕಂಡಂಥ ಒಬ್ಬ ಸರಳ ಸಜ್ಜನಿಕೆ ನಾಯಕ, ಮಾಜಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರು 3 ಜನರು ಕೂಡ ಆ ಗ್ಯಾರಂಟಿ ಕಾರ್ಡಿಗೆ ಸಹಿ ಮಾಡಿದ್ದಾರೆ. ಅದನ್ನು ಇಡೀ ರಾಷ್ಟ್ರದುದ್ದಗಲಕ್ಕೆ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಸಾಗಿದೆ. ಅದರಲ್ಲಿ ಏನು ನಾವು ಗೃಹಲಕ್ಷ್ಮಿ ಅಂತ ಮಾಡಿದ್ದೇವೆ ಅದನ್ನೇ ರಾಷ್ಟ್ರೀಯ ಒಂದು ನಾಯಕರು ಮಹಾಲಕ್ಷ್ಮಿ ಯೋಜನೆಯಲ್ಲಿ 1 ಲಕ್ಷ ರೂಪಾಯಿ ಆ ಹೆಣ್ಣು ಮಕ್ಕಳಿಗೆ ಸಿಗುವಂಥದ್ದಾಗಬೇಕು. ಆ ಮನೆ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಇನ್ನೂ ಶಕ್ತಿಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಅದೊಂದು ಪ್ರಯತ್ನ ಯಶಸ್ವಿನಲ್ಲಿ ಆಗಬೇಕು ಅಂತ ನಮ್ಮ ನಾಯಕರ ಚಿಂತನೆ ಇದೆ. ಯುವ ನಿಧಿ ಏನು ನಾವು ಕೊಡ್ತಾ ಇದ್ದೀವಿ ಅದನ್ನು ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಉತ್ಸಾಹ ಕೊಡ್ತಕ್ಕಂಥ, ಉದ್ಯೋಗಕ್ಕೆ ಶಕ್ತಿ ತುಂಬುವಂಥ ಒಂದು ಚಿಂತನೆಯಲ್ಲಿ ಅದನ್ನು ಕೂಡ ನಮ್ಮ ನಿರುದ್ಯೋಗಿ ಯುವಕರುಗಳಿಗೆ ಸ್ಟೈಫೆಂಡ್ ಆಧಾರಿನಲ್ಲಿ ಅವರಿಗೆ ಶೈಕ್ಷಣಿಕವಾದಂಥ ಬದುಕಿಗೆ ಸಹಾಯ ಆಗ್ತಕ್ಕಂಥ, ಉದ್ಯೋಗದಲ್ಲಿ ಶಕ್ತಿ ಸಿಗುವವರೆಗೆ ಅವರಿಗೆ 1 ಲಕ್ಷದವರೆಗೆ ಸ್ಟೈಫೆಂಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಉಳಿದಂತೆ ಕಾರ್ಮಿಕ ಇಲಾಖೆಗಳಿಗೆ ಶಕ್ತಿ ತುಂಬತಕ್ಕಂಥದ್ದು, ಅನೇಕ ಕಾರ್ಖಾನೆಗಳನ್ನು ತೆರೆಯುವಂಥದ್ದು, ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ರೈತರಿಗೆ ಅನುಕೂಲವಾಗ್ತಕ್ಕಂಥ ಏನು ರಸಗೊಬ್ಬರದಲ್ಲಿ ಇವತ್ತು ಮೋದಿಯವರು ಏನು ನಾನು ಕಮ್ಮಿ ಬೆಲೆಗೆ ರೈತರಿಗೆ ಸಹಾಯ ಮಾಡ್ತೀವಿ, ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ಹೇಳಿದರು. ರೈತರ ಆದಾಯ ದ್ವಿಗುಣ ಇಲ್ಲ, ಅವ್ರು ಇರ್ತಕ್ಕಂಥ ಆದಾಯಕ್ಕೆ 3 ಪಟ್ಟು ರೈತರು ಕಷ್ಟಪಡ್ತಕ್ಕಂಥ ವ್ಯವಸ್ಥೆಯನ್ನು ಕಳೆದ 10 ವರ್ಷಗಳಲ್ಲಿ ಈ ಕೇಂದ್ರ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ರೈತರಿಗೆ ಅನ್ಯಾಯವನ್ನು ಒಂದು ಕಡೆ ಮಾಡಿದೆ. ಅದನ್ನು ಸರಿ ಸಮಾನತೆಯಿಂದ ಸಮತೋಲನ ಆಧಾರದ ಮೇಲೆ ಏನು ಫಿಕ್ಸೇಷನ್ ಆಧಾರದ ಮೇಲೆ ರೈತರಿಗೆ ಬೆಳೆದಂಥ ಫಸಲುಗಳಿಗೆ ಒಂದು ಉತ್ತಮವಾದಂಥ ಬೆಲೆಗಳನ್ನು ನಿಗದಿ ಮಾಡಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ರಸಗೊಬ್ಬರಗಳಿಗೆ ಬೆಲೆಗಳನ್ನು ಕಮ್ಮಿ ಮಾಡ್ತಕ್ಕಂಥದ್ದು. ಇವತ್ತು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ಇದಕ್ಕೆ ದೇಶಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಪಕ್ಷ
ಬಡವರ ದೀನ ದಲಿತರ ಎಲ್ಲ ವರ್ಗದ ಎಲ್ಲ ಜಾತಿ ಧರ್ಮಗಳನ್ನು ಒಂದುಗೂಡಿಸಿ ಅವರು ಒಂದೇ ಸಮಾನ ರೀತಿಯಲ್ಲಿ ಸರ್ಕಾರ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತಿನ ಚುನಾವಣೆಗಳಿಗೆ ಮುಂದಿನ ದೇಶ ಯಾವುದೇ ಥರವಾದಂಥ ಧರ್ಮ ಜಾತಿಗಳ ಮಧ್ಯೆ ವಿಭಿನ್ನತೆಯನ್ನು ತೋರದೆ ಏಕೀಕೃತವಾದಂಥ ಭಾರತವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಈ ಕ್ಷೇತ್ರದ ಸಜ್ಜನ ದಕ್ಷ ಅಭ್ಯರ್ಥಿಯಾದಂಥ ಸನ್ಮಾನ್ಯ ರಾಧಾಕೃಷ್ಣರವರಿಗೆ ನಿಮ್ಮೆಲ್ಲರ ಮತವನ್ನು ನೀಡಿ ಜಯಶೀಲನಾಗಿ ಮಾಡಬೇಕು. ಅವರು ಮಾನ್ಯ ಖರ್ಗೆ ಸಾಹೇಬರಾಗಲಿ ಪ್ರಿಯಾಂಕಾ ಖರ್ಗೆ ಸಾಹೇಬರಾಗಲಿ ಯಾವತ್ತೂ ಕೂಡ ಈ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ರಹಿತವಾಗಿ ಆಡಳಿತ ನಡೆಸ್ತಕ್ಕಂಥ ಕೀರ್ತಿ ಅವ್ರದ್ದು. ಆಮೇಲೆ ಅಭಿವೃದ್ಧಿ ಕಾರ್ಯದಲ್ಲಿ ಹಿಂದೆಂದೂ ಮಾಡಿದಂಥ ಕಾರ್ಯಗಳನ್ನು ಮಾಡಿದರೆ ಮುಂದೆಯೂ ಸಹ ಯಾರೂ ಮಾಡಿದಂಥ ಕಾರ್ಯಗಳನ್ನು ಈಗಾಗಲೇ ಮಾಡಿರೋದ್ರಿಂದ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಎಲ್ಲ ಧರ್ಮೀಯರು ಬಡವರನ್ನು ಶ್ರೀಮಂತ ಮಾಡುವ ಯಾವ ಯೋಜನೆ ಕೇಂದ್ರದ ಬಿಜೆಪಿ ಆಡಳಿತ ಸರ್ಕಾರದಲ್ಲಿ ಇಲ್ಲ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಅವರು ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದ್ದಾರೆ. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿ, ಕಳೆದ 10 ವರ್ಷದಿಂದ ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಬಿಜೆಪಿ ಸರ್ಕಾರ ಯಾವುದೇ ಒಂದು ಜನಪರ ಯೋಜನೆ ಜಾರಿಗೆ ತಂದಿಲ್ಲ. ಈ ಸರ್ಕಾರ ಕಾರ್ಮಿಕರ ವಿರೋಧಿ, ರೈತ ವಿರೋಧಿ, ನಿರುದ್ಯೋಗಿಗಳ ವಿರೋಧಿಯಾಗಿದ್ದು ಶ್ರೀಮಂತರನ್ನು ಇನ್ನೂ ಶ್ರೀಮಂತ ಮಾಡುವ ಯೋಜನೆಗಳು ಬಿಜೆಪಿ ಬಳಿ ಇದೆ. ಆದರೆ ಬಡವರನ್ನ ಶ್ರೀಮಂತ ಮಾಡುವ ಯೋಜನೆ ಇವರ ಬಳಿ ಇಲ್ಲ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರತಕ್ಕಂಥ ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಎಲ್ಲ ಕಡೆಗೂ ಕೂಡ ಜನ ಬೆಂಬಲ ದೊರೀತಾ ಇದೆ, ಜನರ ಆಶೀರ್ವಾದ ದೊರೀತಾ ಇದೆ. ಅವರು 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಇಲ್ಲಿ ಗೆಲುವನ್ನು ಸಾಧನೆ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದೆ, ನುಡಿದಂತೆ ನಡ್ಕೊಂಡಿದೆ, ಜನರಲ್ಲಿ ವಿಶ್ವಾಸವನ್ನು ಮೂಡಿಸಿದ್ದೇವೆ. ಜನರು ಕೂಡ ಕಾಂಗ್ರೆಸ್ಸನ್ನು ನಂಬಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕಬೇಕು ಅಂತೇಳಿ ಭಾಳಷ್ಟು ಜನ ತೀರ್ಮಾನವನ್ನು ಕೂಡ ಮಾಡಿಕೊಂಡಿದ್ದಾರೆ. ನಮ್ಮ ಯೋಜನೆಗಳು ಏನು ಪಂಚ ಜನ ಕಲ್ಯಾಣ ಯೋಜನೆಯನ್ನು ನಾವೇನು ಕೊಟ್ಟಿದ್ದೇವೆ ಅವುಗಳನ್ನು ಈಡೇರಿಸಲಿಕ್ಕಾಗಲ್ಲ ಅಂತೇಳಿ ಬಿ ಜೆ ಪಿಯವರು ಗೇಲಿ ಮಾಡ್ತಾಯಿದ್ರು. ಬಿಟ್ಟಿ ಯೋಜನೆ ಅಂತ ಹೇಳಿದರು. ಮಾನ್ಯ ಪ್ರಧಾನಮಂತ್ರಿಗಳಿಂದ ಹಿಡಿದು ಅವ್ರ ಪಕ್ಷದ ಎಲ್ಲ ಮುಖಂಡಗಳು ಕೂಡ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದೇಳಿ 23ರ ವಿಧಾನಸಭಾ ಚುನಾವಣೆಯಲ್ಲಿ ಅಪಪ್ರಚಾರವನ್ನು ನಮ್ಮ ವಿರುದ್ಧ ಮಾಡಿದರು. ಇದು ಸುಳ್ಳು ಗ್ಯಾರಂಟಿ, ಇದು ನಂಬೇಡಿ ಅಂತ ಅಪಪ್ರಚಾರವನ್ನು ಮಾಡಿದರು. ಜನ ನಂಬಿದರು, ನಮಗೆ ಮತವನ್ನು ಹಾಕಿದರು, 136 ಸ್ಥಾನಗಳನ್ನು ಗೆಲ್ಲಿಸಿದರು. ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ನುಡಿದಂತೆ ನಡ್ಕೊಂಡಿದ್ದೀವಿ. ಆ ಗ್ಯಾರಂಟಿಗಳನ್ನೆಲ್ಲರೂ ಕೂಡ ಅನುಷ್ಠಾನ ಮಾಡೋದ್ರ ಮೂಲಕ ನಾವು ಜನರ ವಿಶ್ವಾಸವನ್ನು ಉಳಿಸ್ಕೊಂಡಿದ್ದೇವೆ. ಇವನ್ನೆಲ್ಲ ಕೊಟ್ಟರ ಉದ್ದೇಶ ಏನಪ್ಪ ಅಂತಂದರೆ 2014ರಲ್ಲಿ ಮೋದಿಯವರು ಅಧಿಕಾರಕ್ಕೆ ಬರುವ ಮುನ್ನ ಈ ದೇಶ ಜನರಿಗೆ ಏನೆಲ್ಲ ಭರವಸೆ ಕೊಟ್ಟಿದ್ರು, ಏನೆಲ್ಲ ಸುಳ್ಳು ಹೇಳಿದರು, ಆ ಸುಳ್ಳುಗಳನ್ನು ಹಾಗೇ ಜೀವಂತವಾಗಿಟ್ಟಿದ್ದಾರೆ. ಅವ್ರು ನುಡಿದಂತೆ ನಡ್ಕೊಂಡಿಲ್ಲ, ವಚನ ಭ್ರಷ್ಟರು ಅವರು. 2014ರ ಹಿಂದೆ ಇದ್ದಂಥ ಬೆಲೆಗಳು ಯಾವುದೇ ತಗೊಳ್ಳಿ ನೀವು, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇರ್ಬೋದು, ದವಸ ಧಾನ್ಯಗಳ ಬೆಲೆ ಇರ್ಬೋದು, ವಸ್ತ್ರಾಭರಣಗಳ ಬೆಲೆ ಇರ್ಬೋದು, ಅವನ್ನೆಲ್ಲವನ್ನು ಕೂಡ ಇವತ್ತು ಗಗನಕ್ಕೇರಿವೆ. ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಹೇಳ್ತಾ ಇದ್ರು ಬೆಲೆ ನಿಯಂತ್ರಣ ಮಾಡೋಕ್ಕಾಗಿಲ್ಲ, ಡೀಸೆಲ್ ಪೆಟ್ರೋಲ್ ಬೆಲೆಯನ್ನೆಲ್ಲ ಏರಿಸ್ಬಿಟ್ಟು ಬಡವರನ್ನ ಬೆಂಕಿಯಲ್ಲಿ ಹಾಕಿದ್ದಾರೆ, ಬಡವರು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ, ಜನಪರವಾದಂಥ ಕಾಳಜಿ ಇವರಿಗಿಲ್ಲ, ರೈತರ ಪರವಾಗಿ ಕಾಳಜಿ ಇಲ್ಲ, ನಿರುದ್ಯೋಗದ ಬಗ್ಗೆ ಕಾಳಜಿ ಇಲ್ಲ ಎಂಬ ಇತ್ಯಾದಿ ಸುಳ್ಳುಗಳನ್ನು ಹೇಳ್ತಾ ಇದ್ರು. ಹೇಳಿ ಜನರನ್ನ ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಅವರು ಮಾಡಿದರು. ಈಗ ನಮ್ಮ ಪ್ರಧಾನಿಗಳು 10 ವರ್ಷ ಪೂರೈಸಿದ್ದಾರೆ ಪ್ರಧಾನಿಗಳಾಗಿ. 10 ವರ್ಷದಲ್ಲಿ ಒಬ್ಬ ರೈತರಿಗೆ ಏನಾದರೂ ಸಹಾಯ ಮಾಡಿದಾರ, ಒಂದು ಸಾಲ ಮನ್ನಾ ಮಾಡಿದ್ರ,
ಒಬ್ಬ ನಿರುದ್ಯೋಗಿಗೆ ಏನಾದರೂ ಉದ್ಯೋಗ ಕೊಡುವಂಥ ಕೆಲಸ ಮಾಡಿದ್ರ? ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಹಾಡುಹಗಲೇ ಹಲ್ಲೆಗಳು ನಡೆಯುತ್ತಿವೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮೊನ್ನೆಯಷ್ಟೇ ಲಿಂಗಾಯತ ಸಮುದಾಯದ ಜನರ ಮೇಲೆ ಹಲ್ಲೆಯಾಗಿದೆ. ನಿನ್ನೆ ಓರ್ವ ಹೆದರಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇಷ್ಟೆಲ್ಲ ಆಗಿದ್ರೂ ಸರ್ಕಾರ ಹಾಗೂ ಇಲ್ಲಿನ ಸೂಪರ್ ಸಿಎಂ ಸುಮ್ಮನೆ ಕುಳಿತಿದ್ದಾರೆ. ಇವತ್ತು ಕಲಬುರಗಿ ಅಭಿವೃದ್ಧಿ ಮಾಡ್ತೇನೆ ಎಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಎಷ್ಟು ದಿನ ಅವರೇ ಸಚಿವರಿದ್ರು, ಅಭಿವೃದ್ಧಿ ಮಾಡಿಲ್ಲ. ಇವಾಗ ಕಲಬುರಗಿ ಅಭಿವೃದ್ಧಿ ನೆನಪಾಗಿದೆ ಎಂದು ಕಿಡಿಕಾರಿದ್ದಾರೆ. ಮೊನ್ನೆ ಒಬ್ಬ ಯುವಕ ನೇಣು ಹಾಕ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾನೆ. ನಮಗೆ ಬೆಳಿಗ್ಗೆ ಗೊತ್ತಾಯಿತು ನಿನ್ನೆ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಮುಗುಳಿಯಲ್ಲಿ ಜಾತ್ರೆ ಇತ್ತು. ಜಾತ್ರೆ ಸಲುವಾಗಿ ಎಲ್ಲ ಮಂದಿಗೆ ಸೇರ್ತಾರೆ. ಅಲ್ಲೇನೋ ಡಿಸ್ಕಷನ್ ಏನೋ ಆರ್ಗ್ಯುಮೆಂಟ್ ಆಗಿರಬೇಕು. ಅದನ್ನು ಅಲ್ಲೇ ಸೆಟಲ್ ಆಗಬೇಕಾಗಿತ್ತು. ಅಲ್ಲಿ ಕೆಲವರೆಲ್ಲ ಸೀದಾ ಕಾಂಗ್ರೆಸ್ದವರು ಅಲ್ಲಿರೋರು ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ಅಟ್ರಾಸಿಟಿ ಕೇಸ್ ಮಾಡಿ ಆಮೇಲೆ ಸಂಧಾನ ಮಾಡ್ಕೋಬೇಕಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಮುಂದೆ ಸಂಧಾನ ಮಾಡ್ತಾರೆ. 1,20,000 ಕೊಡ್ಬೇಕಂತೇಳಿ ಮಾತುಕತೆ ಆಗ್ತಾವೆ. ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾರೆ, ಪವರ್ ಪೇಪರ್ನು ಸೈನ್ ಮಾಡ್ಕೋತಾರೆ. ಮರುದಿವಸ ಅವ್ರು ದುಡ್ಡು ತೊಗೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ. ದುಡ್ಡು ತೊಗೊಂಡು ಹೋದ್ಮೇಲೆ ಸಂಜೀತನ ದಾರಿ ನೋಡ್ತಾರೆ. ಅಲ್ಲಿ ಅವರು ಯಾರು ಸಂಧಾನ ಮಾಡ್ಕೊಂಡು ಹೇಳಿದವರು ಅಲ್ಲಿ ಅವ್ರು ಬರಲ್ಲ. ಪೊಲೀಸ್ನ ಮುಂದೆ ಸಂಧಾನ ಇದು ಎಲ್ಲಿ ಯಾವ ಕಾನೂನಲ್ಲಿದೆ? ಅವ್ರು ಬರಲಿಲ್ಲ, ವಾಪಸ್ ಹೋಗಿ ಆಮೇಲೆ ಅವತ್ತೇ ಸಂಜೆಗೆ ಆ ಯುವಕ ಹೆದರಿ ಆತ್ಮಹತ್ಯೆ ಮಾಡ್ಕೊತಾನೆ. ಅವ್ರ ಜೊತೆಗೆ 15 ಜನರಿಗೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ನಾನು ಒಬ್ಬ ದಲಿತನಾಗಿ ಹೇಳ್ತೀನಿ, ಅಟ್ರಾಸಿಟಿ ತಪ್ಪಾದ್ರೆ ಅಟ್ರಾಸಿಟಿ ಮಾಡಿ. ಆದರೆ ಇನ್ನೋಷನ್ ಲೆಟ್ 100 ಕ್ರಿಮಿನಲ್ ಎಸ್ಕೇಪ್, 1 ಇನ್ನೋಷನ್ ಶುಡ್ ನಾಟ್ ಬಿ ಪನಿಷ್ಡ್ ಅಂತೇಳಿ ಕಾನೂನು ಹೇಳ್ತಾರೆ. 14 ಜನರಿಗೆ ಅನಾಯಕರಿಗೆ, ಕೆಲವರು ನೌಕರಿ ಹೋಗೋರಿಗೆ, ಬಾಂಬೆದಿಂದ ಅಲ್ಲಿ ಇರಲಾರ್ದವ್ರಿಗೂ ಅಲ್ಲಿ ಕೇಸ್ ಮಾಡಿ ಇಂಥ ಪ್ರವೃತ್ತಿ ನಡೀತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಮತ್ತು ಆ ಡೆಡ್ ಬಾಡಿಗೆ ಇಲ್ಲಿ ಕಲಬುರಗಿ ಸಮೀಪ ಆಗ್ತದೆ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲಿ ತರಬೇಕು. ಇಲ್ಲಿ ತರದ್ ಬಿಟ್ಟು ಆಳಂದ ಒಯ್ಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಜನ ಅವರು ಸಮಾಜದವರು ಮತ್ತು ಬೇರೆ ಮಂದಿ ಸ್ವಲ್ಪ ಅದನ್ನು ಪ್ರೊಟೆಸ್ಟ್ ಮಾಡಿ 2-3 ಕಿಲೋಮೀಟರ್ ಬಾಡಿ ಎತ್ಕೊಂಡು ಬರ್ತಾರೆ. ಮತ್ತು ಅಲ್ಲಿ ಮ್ಯಾಲಿಂದ ಯಾರ್ದು ಫೋನ್ ಬರ್ತದೆ. ಫೋನ್ ಬಂದಮೇಲೆ ಬಾಡಿ ವಾಪಸ್ ಒಯ್ದು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅಂದ್ರೆ ಇಂಥವು ಘಟನೆ ರೆಗ್ಯುಲರ್ ಆಗ್ತಾ ಇವೆ. ನನ್ನ ಕಣ್ಣಿನ ಮುಂದೆ ಈ 6 ತಿಂಗಳದಾಗ 5-6 ಘಟನೆ ಆಗಿದ್ದು ನನಗೆ ಗೊತ್ತಿದೆ. ಇದು ಎರಡನೇದು ಇದೇ ಥರ ನಿಮಗೆಲ್ಲರಿಗೂ ನಾನು ಸೆಕೆಂಡ್ ಟೈಮ್ ರಿಪೀಟ್ ಮಾಡ್ಲಿಕ್ಕೆ ನಾವು ಅಟ್ರಾಸಿಟಿ ಮಾಡಬೇಡ ಅಂತ ಹೇಳಲ್ಲ. ಯಾರು ಖರೇನೆ ತ್ರಾಸ ಕೊಡ್ತಾರ, ಖರೇನೆ ತಕ್ಲೀಫ್ ಮಾಡ್ತಾರ, ಖರೇನೆ ಅವಮಾನ ಮಾಡ್ತಾರ, ಅಂಥವ್ರ ಮೇಲೆ ಕೇಸ್ ತಗೋರಿ ನೀವು. ಅದು ಬಿಟ್ಟು ಯಾರಿಗಾದ್ರು ಇಲ್ಲಾರ್ದವ್ರಿಗೆ ಅದು ಮಾಡೋದು ಬೇಡ. ನಮ್ಮ ಮದನಾ ಪಂಚಾಯತ್ ಕಾಣ್ತದೆ. ಮದನಾ ಪಂಚಾಯತ್ದಾಗ ನಾ ಹೋಗಿದ್ದವತ್ತು ಮೈಸಮ್ಮನ ಪೂಜೆ ಇತ್ತು. ಅಲ್ಲಿ ನಮ್ಮ ಪ್ರಕಾರ ಪೂಜೆ ಮಾಡಿದ್ರು, ಊಟಕ್ಕೆ ಹೋಗಿದ್ವಿ. ಅಲ್ಲಿ ಕೋಲಿ ಸಮಾಜದವರು ಅವ್ರಿಗೆ ಹೆಂಗಂದ್ರೆ ಧೋತ್ರ ಅಗದಿ ಅಂದ್ರೆ ಏಕದಮ್ ಹಳ್ಳಿ ಊರಾಗಿರೋ ಕಟ್ಟು ಬಡವರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅಲ್ಲಿ ಒಬ್ಬ PDO, ಒಬ್ಬ ಮೈನಾರಿಟಿ PDO. ಭೀಮಾ ತೀರದಿಂದ ಬಂದೀನಿ ನಾನು. ಆ ಅಧ್ಯಕ್ಷ ಹೇಳಿರ್ತಾರೆ, ನಾನು ಭೀಮಾ ತೀರದಿಂದ ಬಂದೀನಿ, ನಿಮಗೆ ಮರ್ಡರ್ ಮಾಡ್ತೀನಿ ಅಂತೇಳಿ ಆಡಿಯೋ ನಮ್ಗೆ SP ತೋರಿಸಿವಿ, ನಾವು ನಿಮ್ಮ CO ತೋರಿಸಿವಿ. ಅಲ್ಲಿನೂ ಏನು ಮಾಡ್ತಾರೆ ಅವ್ರು ಕಂಪ್ಲೇಂಟ್ ತೊಗೊಳ್ಳೋರು ಪೊಲೀಸರು.
ನಾವು ಭಾಳ ಒತ್ತಡ ಹಾಕಿದ ಮೇಲೆ ನಾನು ಬೆಂಗಳೂರಿಗೆ ಸ್ಟೇಡಿಯಂದಿಂದ ರಾಜಧಾನಿ ಹೋಗ್ತಾ ಇದ್ದೆ. ಅಲ್ಲಿ ಪೊಲೀಸ್ ಕರೆಸಿ ಹೇಳಿದಾಗ ಅವ್ರೇನು ಮಾಡ್ತಾರೆ, ಕಂಪ್ಲೇಂಟ್ ತೊಗೋತಾರೆ. ಕಂಪ್ಲೇಂಟ್ ತೊಗೊಂಡು ಇನ್ನೊಬ್ರಿಗೆ ರೆಡಿ ಮಾಡ್ತಾರೆ ಇವ್ನು ಕೌಂಟ್ರ್ ಕಂಪ್ಲೇಂಟ್ ಮಾಡಲಿಕ್ಕೆ. ಇವ್ರ ಮೇಲೆ ಅಟ್ರಾಸಿಟಿ ಮಾಡ್ತಾರೆ. ಹಬ್ಬ ಯಾವುದು ನನ್ನ ನೆನಪಲ್ಲಿ ದಸರಾ ಹಬ್ಬ ಇರಬೇಕು, ಒಳ್ಳೆ ಆ ಹಬ್ಬದ ದಿವಸ ಪೂರ್ತಿ ಆ ಸಮಾಜದವರು ಊರು ಬಿಟ್ಟು, ಕೋಳಿ ಸಮಾಜದವರು ಊರು ಬಿಟ್ಟು ಹೋಗುವಂಥದ್ದು ನಾ ಕಣ್ಣಿಲ್ಲ ನೋಡಿದ. ಇದನ್ನು ನಿಮ್ಮ ಮುಂದೆ ಸೆಕೆಂಡ್ ಟೈಮ್ ಮಾತಾಡ್ತಾ ಇದ್ದೇನೆ. ರಟ್ಕಲ್ ಗ್ರಾಮದಲ್ಲಿ ಕೂಡ ನಾ ಖುದ್ದು SP ಮಾತಾಡಿ ನಾನು, ನೋಡ್ರಿ ಎನ್ಕ್ವೈರಿ ಮಾಡಿರಿ, ಅದು ಕ್ಲೋಸ್ ಮಾಡಿರಿ, ಖರೆ ಇದನ್ನು ಮಾಡಿರಿ ಅಂತೇಳಿ ಅಲ್ಲಿನೂ ಕೂಡ ನಮ್ಮ 3-4 ಹುಡುಗರಿಗೆ ಅಟ್ರಾಸಿಟಿ ಅಂದರೆ ಇಲ್ಲಿ ಇಂಥವು ಕೇಸ್ ರೆಗ್ಯುಲರ್ ಆಗ್ತಾ ಇವೆ. ಈಗ ಈ ಒಬ್ಬ ಪೂಜಾರಿ ಸಮಾಜದವರಿಗೆ ಯಂಗ್ ಹುಡುಗ ಒಬ್ಬ ಒಂದು ನೋಡಿದ್ರೆ ಈಗೆಲ್ಲ 14 ಮಂದಿ ನಿನ್ನೆ ಮಾತಾಡಿ ಅಗ್ರಿಮೆಂಟ್ ಆಗ್ಯದ ಅಂತ ಹೇಳ್ತಾರೆ, ಡಿಸ್ಕಷನ್ ಆಗ್ಯದ. ಅವನಿಗೆ ನೌಕರಿ ಕೊಡಬೇಕು, ಸತ್ತೋರ್ ಮನೆಗೆ ನೌಕರಿ ಕೊಡಬೇಕು, ಮತ್ತೇನೋ ಕಾಂಪನ್ಸೇಷನ್ ಕೊಡಬೇಕು, ಮತ್ತು 3 ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಅಂತ ಹೇಳಿದ್ರು. ನಾನಂದೆ ಯಾಕಪ್ಪ ನೀವು DYSPಗೆ ಹೇಳ್ದೆ, ನಾನು SPಗೆ ಹೇಳಿದೆ, ಯಾಕೆ DYSP ಆ ಸ್ಪಾಟಲ್ಲಿ ವೆರಿಫೈ ಮಾಡಲಾರ್ದೆ FIR ಮಾಡಿದ್ರು? ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಶಶಿಲ್ ನಮೋಶಿ, ಜಿಲ್ಲಾ ನಗರಾಧ್ಯಕ್ಷ ಚಂದು ಪಾಟೀಲ್ ಅವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಮೇ 7ರಂದು 3ನೇ ಹಂತದ ರಾಜ್ಯದ 14 ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆಯಲಿದ್ದು, ಈ ಕುರಿತು ಜಿಲ್ಲಾ ಚುನಾವಣಾ ಅಧಿಕಾರಿ ಫೌಜಿಯಾ ತರ್ನುಮ್ ಹಾಗೂ ಕಲಬುರಗಿ SP ಅವರು ಜಂಟಿಯಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೇ 7ರಂದು 3ನೇ ಹಂತದ ರಾಜ್ಯದ 14 ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆಯಲಿದ್ದು, ಈ ಕುರಿತು ಎಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. 30,677 ಫೀಮೇಲ್, others 274. ಟೋಟಲ್ ಯಂಗ್ ವೋಟರ್ಸ್ 18 to 19 ಇರೋರು 36,543. ಟೋಟಲ್ ಮತಗಟ್ಟೆ ಗುಲ್ಬರ್ಗಾ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯೆನ್ಸಿಲಿ 2,166. ಅದರಲ್ಲಿ ಕ್ರಿಟಿಕಲ್ ನಾವು ಡಿಕ್ಲೇರ್ ಮಾಡಿರೋದು 493. ಓಕೆ, ಇದು 493 ಇನ್ಕ್ಲೂಡ್ಸ್ ಆಲ್ ಮಲ್ಯರಬಲ್. ಇಲ್ಲ 493ಅಲ್ಲಿ ನಾವು 100% ವೆಬ್ಕಾಸ್ಟಿಂಗ್ ಮಾಡ್ತೀವಿ. ಪೋಲಿಂಗ್ ಸ್ಟೇಷನಲ್ಲಿ ವೆಬ್ಕಾಸ್ಟಿಂಗ್ ಮಾಡ್ತೀವಿ. ನಾವು ಪೂರ್ತಿ ಪ್ರಾಸೆಸ್ ಪ್ರಕ್ರಿಯೆ ಮತಗಟ್ಟೆದು ನಾವು ಇದರಲ್ಲಿನೇ ರಿಮೋಟ್ಲಿ ನೋಡಬಹುದು. ಆ ರೀತಿ ಪ್ರಾಸೆಸ್ ಮಾಡ್ತಾ ಇದ್ದೀವಿ. FST 40, ಚೆಕ್ ಪೋಸ್ಟ್ 40, ಮಾಡೆಲ್ ಪೋಲಿಂಗ್ ಸ್ಟೇಷನ್ಸ್ 8 ಪ್ರತಿ ಇದು ಕ್ಷೇತ್ರದಲ್ಲಿ. ದಟ್ ಈಸ್ 8 into 8 64 ಟೋಟಲ್ ಇರುತ್ತೆ. ಅದರಲ್ಲಿ 5 ಸಖಿ, 1 ಯಂಗ್ ವೋಟರ್ಸ್ದು, 1 PWDದು ಮತ್ತು 1 ಥೀಮ್ ಬೇಸ್ಡ್. ಒಬ್ಬರು ಕಾನ್ಸ್ಟಿಟ್ಯೂಯೆನ್ಸಿಯವರು ಒಂದೊಂದು ಥೀಮ್ ಮಾಡಿಸ್ತಾ ಇದ್ದಾರೆ. ಮೈಕ್ರೋ ಅಬ್ಸರ್ವರ್ ಸಾಹೇಬರು 270 ಮೈಕ್ರೋ ಅಬ್ಸರ್ವರ್ಸ್ ಡಿಪ್ಲಾಯ್ ಮಾಡ್ತಾ ಇದ್ದಾರೆ. ಎಲ್ಲ 8 ಅಸೆಂಬ್ಲಿ ಸೆಗ್ಮೆಂಟ್ ಸೇರಿ ಎಲ್ಲ ಮೆಜರ್ಸ್ ನಾವು ಆಸ್ ಪರ್ SOP ಮಾಡ್ತಾನೆ ಬರ್ತಾ ಇದ್ದೀವಿ. ಆಲ್ರೆಡಿ ಟ್ರೈನಿಂಗ್ ಎಲ್ಲ ಆಗೋಗಿದೆ. EVM ಮೆಷಿನ್ಸ್ ಎಲ್ಲ ಪ್ರಿಪ್ರೇಷನ್ ಆಗೋಗಿದೆ. ಪೋಲಿಂಗ್ ಪರ್ಸನಲ್ದು ಸೆಕೆಂಡ್ ರ್ಯಾಂಡಮೈಸೇಷನ್ ಆಗೋಗಿದೆ. ಥರ್ಡ್ ರ್ಯಾಂಡಮೈಸೇಷನ್ 1 day ಬಿಫೋರ್ ದ ಪೋಲ್ ಮಾಡಿಸ್ತೀವಿ. ಮಸ್ಟ್ರಿಂಗ್ ಡಿಮಸ್ಟ್ರಿಂಗ್ ಕೇಂದ್ರಗಳು ನಿಮ್ಮೆಲ್ಲರಿಗೆ ಗೊತ್ತಿರೋರು, ಅಲ್ಲೇ ಮಾಡಿಸ್ತೀವಿ ನಾವು. ಪ್ರತಿ ವರ್ಷ ಎಲ್ಲಿ ಆಗುತ್ತೆ ಅಲ್ಲಿ ರೂಮ್ ಒಳಗಡೆ ಮಾಡ್ತೀವಿ. ಪೋಲಿಂಗ್ ಸ್ಟಾಫ್ ಬಗ್ಗೆ ಹೀಟ್ ವೇವ್ ಇದೆ ಅಂತ ನಾವು ಜಾಸ್ತಿ ಮುಂಜಾಗ್ರತೆ ತಗೊಳ್ತಾ ಇದ್ದೀವಿ. ಶೇಡ್ ಆಗಲಿ ನೀರಾಗಲಿ ಎಲ್ಲ ಅವ್ರಿಗೆ ಅರೇಂಜ್ಮೆಂಟ್ ಮಾಡಿಸ್ತೀವಿ. ಊಟದ ವ್ಯವಸ್ಥೆ ಜೊತೆಗೆ ಪೋಲಿಂಗ್ ಸ್ಟಾಫ್ಗೆ ನಾವು ಮಜ್ಜಿಗೆದು ವ್ಯವಸ್ಥೆ ಸಹ ಮಾಡ್ತಾ ಇದ್ದೀವಿ. ವೋಟರ್ಸ್ಗೋಸ್ಕರ ನೀರು ಇಡ್ತೀವಿ ಪ್ರತಿಯೊಂದು ಪೋಲಿಂಗ್ ಸ್ಟೇಷನಲ್ಲಿ. ಅದಲ್ಲದೆ ಮೊಬೈಲ್ ಫೋನ್ ಯಾವುದೂ ರೀತಿ ವೇಟಿಂಗ್ ಏರಿಯಾ ಸಹ ಎಲ್ಲ ಕಡೆ ಇರುತ್ತೆ. ವೇಟಿಂಗ್ ಏರಿಯಾ ಮತ್ತು ಅಡಿಷ್ನಲ್ ರೂಮ್ ಇರೋದು ಕಡೆ ಸ್ವಲ್ಪ ವಯಸ್ಸಾಗಿರೋರು ಒಳಗಡೆ ಕೂದು ವೇಟ್ ಮಾಡಬಹುದು. ಸೊ ಈ ರೀತಿ ನಾವು ಎಲ್ಲ ಎಸ್ಪೆಷಲಿ ಹೀಟ್ ವೇವ್ ಇರೋದು ಪ್ರಯುಕ್ತ ಜನರ ಕಡೆ ನಮ್ಮ ವಿನಂತಿ, ಅವ್ರು ಮುಂದೆ ಬಂದು ವೋಟ್ ಹಾಕೋಕ್ಕೆ ಬರಲೇಬೇಕು, ಹೀಟ್ ಇರಲಿ ಏನೋ ಇರಲಿ. ಸೊ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಲ್ಲದೆ ಸೆಲ್ ಫೋನ್ಸ್ ಆರ್ ನಾಟ್ ಅಲೌಡ್ ಇನ್ಸೈಡ್ ದ ಪೋಲಿಂಗ್ ಸ್ಟೇಷನ್. ಸೊ ಮತದಾರರು ಯಾರು ಹೋಗ್ತಾ ಇದ್ದಾರೆ ಫೋನ್ ಸ್ವಲ್ಪ ಆಚೆ ಬಿಟ್ಟು ಹೋಗೋ ರೀತಿ ನೀವು ಸ್ವಲ್ಪ ಪ್ರಚಾರ ಮಾಡ್ತೀರಾ ಅಂದರೆ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿ ಪ್ರಚಾರ 200 ಮೀಟರ್ ಒಳಗಡೆ ಅಲೌಡ್ ಇರೋದಿಲ್ಲ ಆನ್ ದ ಡೇ ಆಫ್ ಪೋಲ್. 200 ಮೀಟರ್ ಆಚೆ ಕಡೆ ಅವ್ರು ಟೇಬಲ್ ಚೇರ್ ಇಟ್ಟು ಒಂದು ಅಂಬ್ರೆಲ್ಲಾ ಇಟ್ಟು ಕೂದಬಹುದು. ವಿದಿನ್ 100 ಮೀಟರ್ಸ್ ಯಾವ ವೆಹಿಕಲ್ನೂ ಅಲೌಡ್ ಇರೋದಿಲ್ಲ ಒಳಗಡೆ ಬರೋಕ್ಕೆ. ಗುಲ್ಬರ್ಗಾ ಯೂನಿವರ್ಸಿಟಿಲಿ ಸ್ಟ್ರಾಂಗ್ ರೂಮ್ಸ್ ಐಡೆಂಟಿಫೈ ಆಗಿದೆ, ಆಲ್ಮೋಸ್ಟ್ ರೆಡಿ ಇವೆ. ಅಲ್ಲಿ ನಾವು ಎಲ್ಲ ಪೋಲ್ಡ್ EVMs ವಿತ್ CAPF ಅಲ್ಲಿ ಇಡಿಸ್ತೀವಿ. ಸ್ಟ್ರಾಂಗ್ ರೂಮಲ್ಲಿ ಆಲ್ಮೋಸ್ಟ್ 30 days ಇರುತ್ತೆ ಮೆಷಿನ್ಸ್ ಪೋಲ್ಡ್ EVM. ಹಾಗಾಗಿ 3 tier ಸಿಸ್ಟಮ್ ಆಫ್ ಸೆಕ್ಯೂರಿಟಿ. ಒಳಗಡೆ ಇರೋದು ಸೆಂಟ್ರಲ್ ಆರ್ಮ್ ಫೋರ್ಸಸ್ ಅವ್ರು ಇರ್ತಾರೆ. ಬೇರೆ ಕಡೆ ನಾವು
ಸ್ಟ್ಯಾಂಡ್ ಬೈಯಲ್ಲಿ ಇಡಿಸ್ತೀವಿ ಸೊ ದ್ಯಾಟ್ ಇಮ್ಮಿಡಿಯೇಟ್ಲಿ ಕಾಲ್ ಮಾಡಬಹುದು. ಮೆಡಿಕಲ್ ಆಫೀಸರ್, ಸ್ಟಾಫ್ ನರ್ಸಸ್ ವಿಲ್ ಬಿ ಆನ್ ಸ್ಟ್ಯಾಂಡ್ ಬೈ. ಏನೋ ಒಂದು ಹೀಟ್ ವೇವ್ ರಿಲೇಟೆಡ್ ಏನಾದರೂ ಇಲ್ನೆಸ್ ಬಂತಂದರೆ ಇಮಿಡಿಯೇಟ್ಲಿ ಡಿಪ್ಲಾಯ್ ಮಾಡಬಹುದು. ಎಲ್ಲ ತಾಲೂಕು ಹಾಸ್ಪಿಟಲ್ಸಲ್ಲಿ 6 ಬೆಡ್ಸ್ ರಿಸರ್ವ್ ಮಾಡಿರ್ತೀವಿ ಆನ್ ದ ಡೇ ಆಫ್ ಪೋಲ್ ಆ್ಯಂಡ್ 1 day ಮೈನಸ್ ಡೇ ಆಫ್ ಪೋಲ್. ದಟ್ ಈಸ್ 6th ಮತ್ತು 7th 2 ದಿವಸ ನಾವು ಬೆಡ್ಸಲ್ಲಿ ಮೀಸಲಾತಿ ಇಟ್ಟಿರ್ತೀವಿ. ಮೆಡಿಕಲ್ ಆಫೀಸರ್ಸ್ ಆನ್ ಸ್ಟ್ಯಾಂಡ್ ಬೈ 24/7 ಇರ್ತಾರೆ. ನಮ್ಮಲ್ಲಿ ಹೋಮ್ ವೋಟಿಂಗ್ ಈಗಾಗಲೇ ಮುಕ್ತಾಯ ಆಗಿದೆ, 94% ಆಗಿದೆ. ದಟ್ ಈಸ್ 85+ ಯಾರು ಆಪ್ಟ್ ಮಾಡಿದ್ದಾರೆ ಮತ್ತು ಅಂಗವಿಕಲರು, ಪೀಪಲ್ ವಿತ್ ಡಿಸೆಬಿಲಿಟಿ ವೋಟರ್ಸ್ ಯಾರ್ಯಾರು ಆಪ್ಟ್ ಮಾಡಿದ್ದಾರೆ ಅವ್ರು ಈಗಾಗಲೇ 1059 85+ ವೋಟರ್ಸ್ ಮನೆಯಲ್ಲಿನೇ ವೋಟ್ ಹಾಕಿದ್ದಾರೆ ಮತ್ತು 384 ವೋಟರ್ಸ್ ಅಂಗವಿಕಲರು ಅವರು ಮನೆಯಲ್ಲಿನೇ ವೋಟಿಂಗ್ ಮಾಡಿದ್ದಾರೆ. 48 hours ಮತ್ತು 72 hours ಪ್ರೋಟೋಕಾಲ್ ಏನಿದೆ ಎಲ್ಲ ಕ್ಯಾಂಡಿಡೇಟ್ಸ್ ಅವ್ರ ಏಜೆಂಟ್ಸ್ಗಳಿಗೆ ಮಾಹಿತಿ ಲಿಖಿತವಾಗಿಯೂ ಕೊಟ್ಟಿದ್ದೀವಿ ಮತ್ತು ಕರೆದು ಮೀಟಿಂಗ್ ಮುಖಾಂತರನೂ ಹೇಳಿದ್ದೀವಿ. ನಮ್ಮ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಆಗಲಿ ನಮ್ಮ ಜನರಲ್ ಅಬ್ಸರ್ವರ್ ಆಗಲಿ ಇಬ್ಬರೂ ಸಹ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೋಟ್ನೂರಿನಲ್ಲಿ ನಡೆದ ಘಟನೆಯನ್ನು ಖಂಡಿಸಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರ ಪ್ರತಿಭಟನೆ. ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಆಗ್ರಹ. ಮಕ್ತಂಪುರದ ಶ್ರೀ ಶಂಕೇಶ್ವರ ಉದ್ಭವ ಗಣಪತಿ ದೇವಸ್ಥಾನದ 4ನೇ ಜಾತ್ರಾ ಮಹೋತ್ಸವ. ನಗರದ ವಿವಿಧ ಬಡಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಮತಯಾಚನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.